ಅದು ಪ ಒಂದೇನಾಯ್ತು ಮಫ್ತಿ ಸಿನಿಮಾದಲ್ಲಿ ಅದನ್ನ ನನಗೆ ವಿಶೇಷವಾಗಿ ನನಗೋಸ್ಕರ ಒಂದು ಸೀನ್ ಮಾಡಬೇಕು ಅಂತೇಳಿ ನರ್ತನ್ ಅವರು ಡೈರೆಕ್ಟರ್ ನರ್ತನ್ ಅವ್ರು ಮಾಡಿದ ಕೆಲಸ ಅದು. ನಾನು ಎಂಜಾಯ್ ಮಾಡ್ಕೊಂಡು ತಿಂತಿದ್ದೆ ಸ್ವೀಟೆಲ್ಲ. ಸೆಟ್ಟಲ್ಲಿ ಅವ್ರು ಅಬ್ಸರ್ವ್ ಮಾಡಿದರು. ಸೊ ಅವ್ರೇನು ಮಾಡೋದು, ಇವ್ರಿಗೊಂದು ಸೀನ್ ಇಡ್ತೀನಿ ತಾಳಿ, ಕರೆಕ್ಟಾಗಿ ಎಲ್ಲ ನೆನ್ಪಿಟ್ಕೋಬೇಕು ನಿಮ್ಮನ್ನು, ಆ ಥರ ಒಂದು ಸೀನ್ ನಿಮ್ಗೆ ಇಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿ ಒಬ್ಬನ್ನ ಇದು ಮಾಡಿ ಇಂಟ್ರೋಗೇಟ್ ಮಾಡಿ ಕೊಲೆ ಮಾಡೋ ಸೀನಲ್ಲಿ ನಾನು ಆರಾಮಾಗಿ ಪಾಯಸ ತಿಂತಾ ಕೂತಿರ್ತೀನಿ. ಆ ಥರ ಒಂದು ಸೀನ್ ಕೊಟ್ಟರು. ಎಂಜಾಯ್ ಮಾಡ್ಕೊಂಡು ತಿನ್ನಿ, ನೀವು ಹೆಂಗೆ ಸ್ವೀಟ್ ತಿಂತೀರೋ ಅಂತ, ನೀವು ತಲೆನೇ ಕೆಡ್ಸ್ಕೊಬೇಡಿ ಅಲ್ಲಿ ಏನಾಗ್ತಿದೆ, ಹಾಗಾಗಿ ಹಿಂಗೆ ನೋಡ್ತಾ ಇರಿ, ಲುಕ್ ಕೊಡಿ, ಬಟ್ ತಿನ್ನಿ ಅಂಥೇಳಿ ಅದೊಂದು ಸೀನ್ ಮಾಡಿದ್ರು. ಅವರು ಚಾಕು ಹಿಂಗೆ ಎಳೆದು ರಕ್ತ ಎಲ್ಲ ಬಂದರೂ ನಾನು ಕೊನೆಗೆ ಫುಲ್ ಹಿಂಗೆ ಕುಡಿದ್ಬಿಟ್ಟು ಇಡ್ತೀನಿ. ಅದು ಒಂಥರ ವಿಚಿತ್ರವಾಗಿ ಜನಕ್ಕೆ ಇಷ್ಟ ಆಗೋಯ್ತು ಅದು. ಅಂದರೆ ಅಲ್ಲಿ ಏನೋ ನಡೀತಾ ಇದೆ ಅಷ್ಟು ಸೀರಿಯಸ್ ಆಗಾದರೂ ಇವ್ನು ಪಾಯಸ ತಿಂತಿದ್ದಾನಲ್ಲ ಅಂಥೇಳಿ ಅದು ನೆನಪಲ್ಲಿ ಉಳಿಯೋ ಸೀನ್ ಆಯಿತು. ನನ್ನ ಕೆರಿಯರಲ್ಲೇ ನೆನಪಲ್ಲಿ ಉಳಿಯೋ ಸೀನ್. ಈಗಲೂ ಸುಮಾರು ಜನ ನೆನಪಿಸ್ಕೋತಾರೆ. ಈಗ ನಿಮ್ಮನ್ನ ಯಾರಾದ್ರೂ ಪಾತ್ರಕ್ಕೆ ಆಯ್ಕೆ ಮಾಡಬೇಕು, ನಿಮ್ಮಲ್ಲಿ ತಿಳ್ಕೋಬೇಕು, ಯಾರಾದ್ರೂ ಮ್ಯಾನೇಜರ್ಗಳಿದ್ರೆ ಸರ್ ವಿನಯ್ ಕೃಷ್ಣ ಸ್ವಾಮಿ ಅಂತ ಒಬ್ಬರಿದ್ದಾರೆ ಸರ್, ಯಾವ ಫಿಲಮ್ ಮಾಡಿದ್ರು ಅವರು, ಅದೇ ಸರ್ ಮಫ್ತಿಲಿ ಪಾಯಸ ತಿನ್ನಲ್ವಾ, ಹೌದು ಹೌದು. ಒಂದು ಎಲ್ಲರಿಗೂ ಒಂದು ಬೆಂಚ್ ಮಾರ್ಕ್, ಟ್ರೇಡ್ ಮಾರ್ಕ್ ಅಥವಾ ಒಂದು ಗುರುತು ಹಚ್ಚಿ ಉಪಯೋಗ ಏನಾದ್ರು ಒಂದು ಪಾತ್ರ. ಹೌದು ಹೌದು ಹೌದು, ನಿಜವಾಗ್ಲೂ. ಇವಾಗ ನೋಡಿ ಭೂತಾಯಿ ನಮಗೂ ಅಯ್ಯೋ ಸಿನಿಮಾದಲ್ಲಿ ಉಪ್ಪಿನಕಾಯಿ ಉಪ್ಪಿನಕಾಯಿ ಹೌದೌದು ಹೌದು. ಬಟ್ ಈಗಲೂ ಉಪ್ಪಿನಕಾಯಿ ಅಂತಾರೆ. ಹೌದು ಹೌದು, ಸುಮಾರು ಆ ಥರ ಕೆಲವುದು ಆ ಥರ ವರ್ಕ್ ಆಗಿಬಿಡುತ್ತೆ. ನಮಗೆ ಗೊತ್ತಿಲ್ಲದೆ ಅದು ಸಖತ್ ಇಷ್ಟ ಆಗ್ಬಿಡುತ್ತೆ ಜನಕ್ಕೆ. ಏನಾಗಿದೆ ಈಗಲೂ ನಾನು ಎಲ್ಲರೂ ನೋಡಿದ್ರೆ ಅವ್ರಿಗೆ ಪಾಯಸ ಲಾಯರಲ್ವಾ ಅಂತಾರೆ. ನನ್ನ ಹೆಸರು ಗೊತ್ತಿಲ್ಲ, ನಾನು ಏನೇನು ಸಿನಿಮಾ ಮಾಡಿದ್ದೀನಿ ಗೊತ್ತಿಲ್ಲ, ಬಟ್ ಅದನ್ನ ಮಾತ್ರ ನೆನ್ಪಿಟ್ಕೊಂಡಿದ್ದಾರೆ ಈಗಲೂ. ಪಾಯಸಕ್ಕೆ ಕಡಿಮೆ ಆಗಿದೆ ಮನೇಲಿ ಕರೆಕ್ಟ್ ಮಾಡ್ತಿರ್ತಾರೆ. ನನಗೆ ಸ್ವೀಟ್ ತುಂಬ ಇಷ್ಟ ಬೇಸಿಕಲಿ. ಸೊ ನನ್ನ ಹೆಂಡ್ತಿನೂ ಅಷ್ಟೇ ಸ್ವೀಟೆಲ್ಲ ಅವಾಗವಾಗ ಮಾಡ್ತಿರ್ತಾರೆ. ಚೆನ್ನಾಗಿ ಅಡುಗೆ ಮಾಡ್ತಾರೆ ನನ್ನ ಹೆಂಡ್ತಿ. ಸೊ ಹಾಗಾಗಿ ನಾನು ಏನಾದ್ರು ಕೇಳಿದ್ರೆ ಹಿಂಗೆ ಈ ಪಾಯಸ ಇರ್ಬೋದು, ಮತ್ತೊಂದಿರ್ಬೋದು, ಸ್ವೀಟ್ಸು ಎಲ್ಲ ಮಾಡಿಕೊಡ್ತಾರೆ. ಬೇರೆ ಕಡೆ ಹೋದಾಗಲೂ ನಾನು ಫಂಕ್ಷನ್ ಆದಾಗಲೂ ಅಷ್ಟೇ ಸ್ವೀಟ್ಸ್ ನಾನು ತುಂಬ ಎಂಜಾಯ್ ಮಾಡ್ಕೊಂಡು ತಿಂತೀನಿ.